ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಸಮಯ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಯಾವುದು ಅಧ್ಯಾಯವನ್ನು ಹೇಳಲು ಅಂತಂದರೆ ಅಧ್ಯಾಯ 10. ಇದು 6ನೇ ತರಗತಿಯ ಪಠ್ಯಪುಸ್ತಕದಿಂದ ಬಂದಿರುವಂಥದ್ದು. ಅಧ್ಯಾಯ 10 ಭೂಗೋಳದ ಬಗ್ಗೆ ಇವತ್ತು ಒಂದು ಪಾಠವನ್ನು ಮಾಡೋಣಂತ. ಗ್ಲೋಬ್ ಮತ್ತು ನಕಾಶೆಗಳು ಇದ್ರ ಬಗ್ಗೆ ನೋಡೋಣಂತ. ಯಾರು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ನೋಡೋಣಂತ. ಮಾದರಿಗೋಳ ಗ್ಲೋಬ್ ಅಂತ ಕರಿತೇವೆ ನೋಡೋದಕ್ಕೆ. ಅರ್ಥ ಏನಿದೆ ಅಂತ ನೋಡೋಣ. ವಿಜ್ಞಾನ ತರಗತಿಯಲ್ಲಿ ನೀವು ಭೂಮಿಯ ಆಕಾರ ಮತ್ತು ಗಾತ್ರಗಳನ್ನು ಕುರಿತು ಅಧ್ಯಯನ ಮಾಡಿದ್ದೀರಿ ಅಲ್ವಾ? ಈಗಾಗಲೇ ನಾವು ಎಲ್ಲರೂ ಏನು ಮಾಡಿದ್ದೀವಿ, ವಿಜ್ಞಾನದ ತರಗತಿಯಲ್ಲಿ ಭೂಮಿಯ ಆಕಾರ ಮತ್ತು ಗಾತ್ರವನ್ನು ಹೇಗೆ ಇದೆ ಅಂತ ಎಲ್ಲವನ್ನು ತಿಳ್ಕೊಂಡಿದ್ವಿ. ಆದ್ರೂ ಕೂಡ ಈಗ ನಾವು ಇದರಲ್ಲಿ ಮತ್ತೆ ತಿಳ್ಕೊಬೇಕಾಗಿದೆ. ಭೂಮಿಯನ್ನು ಏನಂತ ಕರಿತೀವಿ? ಭೂಮಿಯು ಭೂಮಿಯ ಆಕಾರ ಮತ್ತು ಜಿಯಾಡ್ ಆಕಾರದಲ್ಲಿದ್ದು, ಭೂಮಿಯು ಯಾವ ಆಕಾರದಲ್ಲಿದೆ ಅಂತಂದರೆ ಭೂಮಿಯು ಯಾವ ಆಕಾರದಲ್ಲಿದೆ ಅಂದರೆ ಜಿಯಾರ್ಡ್. ಭೂಮಿಯು ಭೂಮಿ ಆಕಾರ ಮತ್ತು ಜಿಯಾರ್ಡ್ ಇವೆರಡು ಪ್ರಶ್ನೆ ತುಂಬ ಸಲ ಆಗಿದೆ ನೋಡಿ. ಮೊನ್ನೆನೇ TETಗೆ ಆಗಿತ್ತು ನೋಡಿ. ಇದು 2025ರಲ್ಲಿ TET ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಭೂಮಿಯನ್ನು ಯಾವ ಆಕಾರದಲ್ಲಿ ಏನಂತ ಕರಿತೇವೆ ಅಂತ ಇದೆ. ಅಲ್ಲಿ ಭೂಮಿ ಆಕಾರ ಅಥವಾ ಜಿಯಾರ್ಡ್ ಅಂತ ಉತ್ತರ ಇತ್ತು. ಹಾಗಾಗಿ ನಾವು ಇದನ್ನು ತಿಳ್ಕೊಳ್ಳೇಬೇಕು. ಅದನ್ನು ಮಾದರಿಗೋಳಗಳಿಂದ ರೂಪಿಸಬಹುದು. ಇದನ್ನು ಏನಾಗುತ್ತೆ ಅಂದರೆ ಮಾದರಿಗೋಳಗಳಿಂದ ರೂಪಿಸಬಹುದು. ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರ ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರವನ್ನು ತೋರಿಸುತ್ತದೆ. ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ತೋರಿಸುತ್ತದೆ. ಆದರೆ ಅದರಲ್ಲಿ ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು. ಹೇಗೆ ಅಂದರೆ ಇದು ಇರ್ತದಲ್ವ, ಇದು ಮುಂದಿನ ಮಾತ್ರ ನಮಗೆ ಕಾಣಿಸ್ತದೆ. ಅದ್ರ ಸೈಡಿಗಿಂದು ಇದ್ರ ಸೈಡಿಗಿಂದು ಅದ್ರ ಬ್ಯಾಕ್ ಇದ್ದಿದ್ದು ಇದ್ರ ಕೆಳಗಡೆ ಇವೇನೂ ಕಾಣಿಸೋದಿಲ್ಲಲ್ಲ ನೋಡಿ. ನಮಗೆ ಮುಂದಿನ ಮೂತಿ ಒಂದೇ ಕಾಣಿಸ್ತಾ ಇರೋದು. ಅದಕ್ಕಾಗಿ ಏನು ಹೇಳಿದ್ದಾರೆ, ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರ ಭೂಮಿಯ ನೈಜ ಚಿತ್ರ ಮತ್ತು ಆಕಾರಗಳನ್ನು ತೋರಿಸ್ತದೆ. ಇದು ತುಂಬ ಎಲ್ಲ ತೋರಿಸ್ತದೆ, ಆದರೆ ಅದರಲ್ಲಿ ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು. ಆದರೆ ಭೂಮಿಯ ಪ್ರತಿರೂಪವಾದ ಮಾದರಿಗೋಳವನ್ನು ತಿರುಗಿಸಬಹುದಾದ್ದರಿಂದ, ಇಲ್ಲಿ ಭೂಮಿಯ ಇದು ಗೋಳ. ಹಾಗಾಗಿ ಮಾದರಿ ಗೋಳವನ್ನು ನಾವು ಏನು ಮಾಡ್ತೀವಿ, ತಿರುಗಿಸಬಹುದಾದ್ದರಿಂದ ಇದನ್ನು ನೆಕ್ಸ್ಟ್ ಏನು ಮಾಡ್ತೀವಿ, ಇದೆಲ್ಲ ನೋಡಿದಾದ ಮೇಲೆ ಈ ಕಡೆ ಗೋಳವನ್ನು ನಾವು ತಿರುಗಿಸಿ ಇಲ್ಲಿಂದ ನೋಡಬಹುದು. ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಾವು ಛಾಯಾಚಿತ್ರದಿಂದ ತಗೊಂಡ್ರೆ ಮುಂದಿನ ಮಾತ್ರ ಕಾಣಿಸೋದು. ಛಾಯಾಚಿತ್ರ ಇದನ್ನು ಯಾವುದರ ಒಂದು ಫೋಟೋ ಕ್ಲಿಕ್ ಮಾಡಿದ್ದೀವಿ ಅಂದರೆ ಇದು ಮುಂದಿನ ಮೂತಿ ಒಂದೇ ಕಾಣಿಸ್ತದೆ ನಮಗೆ. ಆದರೆ ಈ ಮಾದರಿ ಗೋಳದಲ್ಲಿ ಏನಾಗ್ತದೆ ಅಂದರೆ ಬ್ಯಾಕ್ ಇರೋದು ಸೈಡ್ ಇರೋದು ಇದೆಲ್ಲ ನಾವೇನು ಮಾಡ್ಬೋದು, ತಿರುಗಿಸಿ ಎಲ್ಲವನ್ನು ನೋಡಬಹುದು. ಮಾದರಿಗೋಳದ ಲಕ್ಷಣಗಳು ಹೇಗಿರ್ತವೆ ಅಂದರೆ ಗ್ಲೋಬ್ ಏನಿದು, ಇದು ಒಂದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಇದು ಪ್ರಶ್ನೆ ಆಗ್ತದೆ ನೋಡಿ. ಚಿಕ್ಕ ಮಾದರಿ ಯಾವುದು ಅಂತ ಕೇಳ್ತಾರೆ. ಭೂಮಿಯನ್ನು ತೋರಿಸುವ ಚಿಕ್ಕ ಮಾದರಿ ಯಾವುದು? ಚಿಕ್ಕ ಮಾದರಿ ಗ್ಲೋಬ್ ಇದು ಒಂದು ಚಿಕ್ಕ ಮಾದರಿ. ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ. ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ ಮತ್ತು ಅದು ನಕಾಶೆಯಂತೆ ಸಪಾಟಾದುದಲ್ಲ. ನಕಾಶೆಯಂತೆ ಏನಾಗ್ತದೆ, ಸಪಾಟ ಅಂದರೆ ಹಾಳೆ ಇರ್ತದಲ್ವ, ಈಗ ಪೇಪರ್ಸ್ ಆ ಥರ ಸಪಾಟ ಆಗಿರೋದಿಲ್ಲ. ಹಾಗಾಗಿ ಪೂರ್ಣ ಚಿತ್ರವನ್ನು ಗೋಳ ಏನಾಗ್ತದೆ, ಭೂಮಿ ಯಾವ ಥರ ಇದೆ ಅದೇ ಥರ ಗೋಳ ಇರ್ತದೆ. ಜೊತೆಗೆ ಹಲವು ಲಕ್ಷಣಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುವುದು.
ಏನು ಮಾಡ್ತದೆ, ಹಲವು ಲಕ್ಷಣಗಳನ್ನು ಕೂಡ ಇದರಲ್ಲಿ ನೋಡಬಹುದು. ಇದೊಂದು ಸರಳವಾದ ಕಲಿಕಾ ಉಪಕರಣ. ಇದೊಂದು ಅತ್ಯಂತ ಸರಳವಾದ ಕಲಿಕಾ ಉಪಕರಣ. ಇದನ್ನು ಕೇಳಬಹುದು ಪ್ರಶ್ನೆ ಏನಂದರೆ, ನಾವು ಭೂಮಿಯನ್ನು ವೀಕ್ಷಣೆ ಮಾಡಲು ಅತ್ಯಂತ ಸರಳವಾದ ಉಪಕರಣ ಯಾವುದು ಅಂತಲೂ ಕೂಡ ಕೇಳಬಹುದು. ಅದಕ್ಕೆ ನಾವು ಗ್ಲೋಬ್ ಅಂತ ಉತ್ತರವನ್ನು ಹೇಳಬೇಕು. ನೋಡಿ, ಈ ಮಾದರಿಯನ್ನು ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿಯಬಹುದು. ಇದರ ಉಪಯೋಗ ಏನೇನಿದೆ ನೋಡೋಣ. ಇದರ ಉಪಯೋಗ: ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಸುತ್ತದೆ. ಗ್ಲೋಬ್ ಏನು ಮಾಡ್ತದೆ, ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕ ಮಾಡುತ್ತದೆ. ಭೂಮಿಯ ಮೇಲಿನ ಖಂಡ, ಸಮುದ್ರ, ಸಾಗರಗಳ ಸನ್ನಿವೇಶ, ಗಾತ್ರ, ಆಕಾರ ತಿಳಿಯಲು ನೆರವಾಗುತ್ತದೆ. ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಾಯಕವಾಗಿದೆ. ನೆಕ್ಸ್ಟ್ ಏನೇನಿದೆ? ಉತ್ತಮ ಮಾದರಿಗೋಳ ಭೂ ಅಕ್ಷ ವಾಲುವಿಕೆಯ ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗಿದೆ. ಉದಾಹರಣೆ, ಹಗಲು ಮತ್ತು ರಾತ್ರಿ, ಋತುಗಳು ಇವೆಲ್ಲ ಏನಾಗ್ತವೆ, ಈ ಗೋಳದಲ್ಲಿ ಗೊತ್ತಾಗ್ತವೆ. ಗ್ಲೋಬ್ನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಬಹುದು. ಅವುಗಳೆಂದರೆ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪಗಳು, ನದಿ, ಹುಲ್ಲುಗಾವಲು ಮತ್ತು ಅರಣ್ಯಗಳು ಇತ್ಯಾದಿ. ಇವುಗಳನ್ನು ಗ್ಲೋಬ್ನಿಂದ ನಾವು ತಿಳ್ಕೋಬಹುದು. ನಕ್ಷೆಗಳು. ಎರಡನೇದೇನು? ನಕ್ಷೆಗಳನ್ನು ನೋಡಲೇಬೇಕು. ನೋಡಿ, ಈಗ ನಾವು ಗ್ಲೋಬ್ ಬಗ್ಗೆ ತಿಳ್ಕೊಂಡಿವಿ. ಇಲ್ಲಿ ನಕ್ಷೆಗಳು ಅಂದರೆ ನಕಾಶೆಗಳು. ನೋಡಿ, ಇದು ಗೊತ್ತಿರಲೇಬೇಕು. ನಕ್ಷೆಗಳು ಅಂತಂದರೆ ನಕಾಶೆಗಳು. ನಕ್ಷೆ ಮತ್ತು ನಕಾಶೆ ಎರಡು ಒಂದೇ. ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತವೆ. ಗ್ಲೋಬ್ ಏನಾಗ್ತದೆ, ಈ ಥರ ಇದೆ ಅಂತ ತಿಳ್ಕೋಬೇಕು. ಗ್ಲೋಬ್ನಲ್ಲಿ ನಾವು ಈ ಥರ ಇದೆ ಅಂತ ಮಾತ್ರ ತಿಳ್ಕೊಬೋದು. ನದಿಗಳು, ಬೆಟ್ಟಗಳು, ಗುಡ್ಡಗಳು ಈ ಥರ ಎಲ್ಲನೂ ತಿಳ್ಕೊಬೋದು. ಆದರೆ ಒಂದು ಸ್ಥಳ, ರಾಜ್ಯ, ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳ ವಿವರವಾದ ಮಾಹಿತಿ ಪಡೆಯಲು ನಕ್ಷೆಗಳು ಬೇಕಾಗುತ್ತವೆ. ಇದರಲ್ಲಿ ನಮ್ಮ ರಾಜ್ಯ ಎಲ್ಲಿದೆ, ಆದರೆ ನಮ್ಮ ದೇಶ ಎಲ್ಲಿದೆ, ಇದರ ಭೌಗೋಳಿಕ ಲಕ್ಷಣಗಳು ನಮಗೆ ಗ್ಲೋಬ್ನಲ್ಲಿ ತಿಳಿಯೋದಿಲ್ಲ. ಯಾಕಂದರೆ ಅದು ಇಡೀ ಭೂಮಿಯ ಆಕಾರವನ್ನು ಮಾತ್ರ ತೋರಿಸ್ತದೆ. ಇಡೀ ಭೂಮಿಯಲ್ಲಿ ಏನಿದೆ ಅಂತ ಎಲ್ಲ ತೋರಿಸ್ತದೆ. ಆದರೆ ನಿಖರವಾಗಿ ಸ್ಥಳ, ರಾಜ್ಯ, ದೇಶ ಇವುಗಳನ್ನು ತಿಳಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಆವಾಗ ನಮಗೆ ಏನು ಬೇಕು ಅಂದರೆ ನಕಾಶೆಗಳು ಬೇಕಾಗ್ತವೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿದೆ. ನಿರ್ದಿಷ್ಟವಾಗಿ ಅಂದರೆ ಪ್ರಪಂಚ ಒಂದು ಇದ್ದರೆ ಅದರಲ್ಲಿ ದೇಶಗಳನ್ನು ಫಸ್ಟ್ ತೆಗಿತಾರೆ. ದೇಶಗಳಾದಮೇಲೆ ರಾಜ್ಯಗಳನ್ನು ತೆಗಿತಾರೆ. ರಾಜ್ಯಗಳಾದಮೇಲೆ ಜಿಲ್ಲೆಗಳ ತಾಲೂಕು ಆದಮೇಲೆ ಗ್ರಾಮದಲ್ಲಿ ನಮ್ಮ ಊರು ಯಾವುದು, ಈ ಥರ ನಾವು ನಕ್ಷೆಗಳಲ್ಲಿ ತಿಳ್ಕೊಬೋದು. ಆದರೆ ಗ್ಲೋಬಲ್ಲಿ ಇದೆಲ್ಲ ಕಷ್ಟ ಆಗ್ತದೆ. ಯಾಕಂದರೆ ಅಲ್ಲಿ ತುಂಬ ಚಿಕ್ಕ ಜಾಗಗಳನ್ನು ಇಟ್ಟಿರ್ತಾರೆ, ಹೌದಲ್ವಾ? ಅಲ್ಲಿ ನಮಗೆ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ. ಇಲ್ಲಿ ಚಿಕ್ಕ ಜಾಗ ಇರೋದಿಲ್ಲ, ದೊಡ್ಡ ಜಾಗ ಇರ್ತದೆ. ದೊಡ್ಡ ಜಾಗ ಇರೋದ್ರಿಂದ ನಮಗೆ ಇಲ್ಲಿ ನೋಡಲಿಕ್ಕೆ ಸಾಧ್ಯ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಅಂತ ಕರೀತಾರೆ. ನಕ್ಷಾಶಾಸ್ತ್ರ ಅಂದರೆ ಏನು ಅಂದರೆ ವಿಜ್ಞಾನ ಮತ್ತು ಕಲೆಗೆ, ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಅಂತ ಕರೀತಾರೆ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಏನಂತ ಕರೀತಾರೆ? ಅಟ್ಲಾಸ್ ಅಂತ ಕರೀತಾರೆ. ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಥವಾ ನಕಾಶೆ ಪುಸ್ತಕ ಎಂದು ಕರೆಯುತ್ತಾರೆ.
ಅರ್ಥ ಆಯ್ತಾ? ನಕಾಶೆಯ ವಿಧಗಳು. ನಕಾಶೆಯ ವಿಧಗಳು ಯಾವ್ಯಾವ ಇದ್ದಾವೆ? ನಕಾಶೆ ವಿಧಗಳು, ನಕಾಶೆಗಳನ್ನು ಅವುಗಳ ಮಾನಕ ಮತ್ತು ಉದ್ದೇಶಗಳ ಆಧಾರದ ಮೇಲೆ ಅನೇಕ ವಿಧಗಳಾಗಿ ವಿಂಗಡಿಸಲಾಗಿದೆ. ಮಾನಕ ಆಧಾರಿತ ನಕ್ಷೆಗಳು. ಮಾನಕ ಆಧಾರಿತ ನಕ್ಷೆಗಳು ಮಾನಕದ ಆಧಾರದ ಮೇಲೆ ನಕ್ಷೆಗಳನ್ನು ಎರಡು ವಿಧಗಳಾಗಿ ವಿಂಗಡಿಸಲಾಗಿದೆ. ಯಾವ ಎರಡು ವಿಂಗಡಣೆ ಅಂದರೆ ದೊಡ್ಡ ಪ್ರಮಾಣದ ನಕ್ಷೆಗಳು, ಇನ್ನೊಂದು ಏನಂದರೆ ಚಿಕ್ಕ ಪ್ರಮಾಣದ ನಕ್ಷೆಗಳು. ದೊಡ್ಡ ಪ್ರಮಾಣ ಮತ್ತು ಚಿಕ್ಕ ಪ್ರಮಾಣ. ದೊಡ್ಡ ಪ್ರಮಾಣ ಹೇಗಿದೆ, ಚಿಕ್ಕ ಪ್ರಮಾಣ ಹೇಗಿದೆ ನೋಡೋಣಂತೆ. ದೊಡ್ಡ ಪ್ರಮಾಣದ ನಕ್ಷೆಗಳು ಅಂದರೆ ಇವು ಚಿಕ್ಕ ಪ್ರದೇಶಗಳನ್ನು ಪ್ರತಿನಿಧಿಸುತ್ತವೆ. ದೊಡ್ಡ ಪ್ರಮಾಣದ ನಕ್ಷೆಗಳು ಏನು ಮಾಡ್ತವೆ? ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತವೆ. ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ಸ್ವರೂಪ ನಕ್ಷೆಗಳೆಂದು ವಿಂಗಡಿಸಬಹುದು. ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿ ನೀಡುತ್ತವೆ. ಭೂ ಸ್ವರೂಪ ನಕ್ಷೆಗಳು ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸುತ್ತವೆ. ಇದು ಗೊತ್ತಿರಬೇಕು ನೋಡಿ. ಮಾಪನ ಆಧಾರಿತ ನಕ್ಷೆಗಳು ಯಾವುವು ಅಂದರೆ ದೊಡ್ಡ ಪ್ರಮಾಣ ಮತ್ತು ಚಿಕ್ಕ ಪ್ರಮಾಣ. ದೊಡ್ಡ ಪ್ರಮಾಣ ಏನು ಮಾಡ್ತಾವೆ? ಚಿಕ್ಕ ಪ್ರದೇಶವನ್ನು ಉಲ್ಟಾ ನೋಡಿ, ಇದು ಅಪೋಸ್. ದೊಡ್ಡ ಪ್ರಮಾಣದ ನಕ್ಷೆಗಳು ಚಿಕ್ಕ ಪ್ರಮಾಣದ ಪ್ರದೇಶವನ್ನು ಸೂಚಿಸುತ್ತವೆ. ಅಲ್ಲಿ ಚಿಕ್ಕ ಪ್ರಮಾಣದ ನಕ್ಷೆಗಳು ದೊಡ್ಡ ಪ್ರಮಾಣದ ಪ್ರದೇಶವನ್ನು ಸೂಚಿಸ್ತವೆ. ಹಾಗಾಗಿ ನಾವು ಇದನ್ನೆಲ್ಲ ನೋಡ್ಕೊತಾನೆ ಹೋಗಬೇಕು. ಇಲ್ಲಿ ಚಿಕ್ಕ ಪ್ರಮಾಣದ ನಕ್ಷೆಗಳು ಏನು ಮಾಡ್ತವೆ ಅಂದರೆ ವಿಶಾಲವಾದ ಪ್ರದೇಶವನ್ನು ನಿರೂಪಿಸುತ್ತವೆ. ಉದಾಹರಣೆಯಾಗಿ ಇದು ಪ್ರಪಂಚ ನಕಾಶೆ ನೋಡಿ. ಇದರಲ್ಲಿ ಚಿಕ್ಕ ಪ್ರಮಾಣದ ನಕ್ಷೆ ಕಾಣಿಸ್ತದೆ. ಇದು ಚಿಕ್ಕ 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 ಭಾಗಗಳಿದ್ದಾವೆ. ಇದರಲ್ಲಿ ವಿಶಾಲವಾದ ಪ್ರದೇಶವನ್ನು ತೋರಿಸ್ತದೆ. ಇಲ್ಲಿ ವಿಶಾಲವಾದಂಥ ಪ್ರದೇಶಗಳಿದ್ದಾವೆ. ಉದಾಹರಣೆ ಪ್ರಪಂಚ, ಖಂಡಗಳು, ದೇಶ ಇತ್ಯಾದಿ. ಇವುಗಳಲ್ಲಿ ಅಟ್ಲಾಸ್ ಪುಸ್ತಕಗಳೆಂದು ಕೂಡ ಕರೀತಾರೆ ಇವುಗಳನ್ನು. ಅವುಗಳಲ್ಲಿ 2 ವಿಧಗಳಿದ್ದಾವೆ. ಎಷ್ಟು? 2 ವಿಧಗಳು. ಭೂಪಟಗಳು. ಚಿಕ್ಕ ಪ್ರಮಾಣದ ನಕ್ಷೆಗಳು ಯಾವ ಥರ ಅಂದರೆ ಭೂಪಟಗಳು ಅಟ್ಲಾಸ್ಗಳಿಗಿಂತ ದೊಡ್ಡವು. ಭೂಪಟಗಳು ಏನು ಮಾಡ್ತಾವೆ ಅಂದ್ರೆ ಅಟ್ಲಾಸ್ಗಳಿಗಿಂತವು ದೊಡ್ಡವು. ಅವುಗಳನ್ನು ತರಗತಿಯಲ್ಲಿ ಬೋಧನಾ ಸಾಧನವಾಗಿ ಉಪಯೋಗಿಸಲಾಗುವುದು. ಅವು ರಾಜಕೀಯ ವಿಭಾಗಗಳು, ಮೇಲ್ಮೈ ಲಕ್ಷಣಗಳು ಮುಂತಾದ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತವೆ. ಅಟ್ಲಾಸ್ ನಕ್ಷೆಗಳು ಚಿಕ್ಕದಾಗಿದ್ದರೂ ಅವು ನಮಗೆ ವಿವರವಾದ ಮಾಹಿತಿಯನ್ನು ನೀಡುತ್ತವೆ. ಅಟ್ಲಾಸ್ ನಕ್ಷೆಗಳು ಚಿಕ್ಕದಾಗಿದ್ದರೂ ಕೂಡ ಅವು ನಮಗೆ ಏನು ಮಾಡ್ತವೆ? ವಿವರವಾದ ಮಾಹಿತಿಯನ್ನು ನೀಡ್ತವೆ. ಯಾವುದಂದರೆ ಉದಾಹರಣೆ ಪ್ರಪಂಚ ನಕಾಶವನ್ನು ನೋಡಿದರೆ ನಮಗೆ ಯಾವ ದಿಕ್ಕಿನಲ್ಲಿ ಯಾವ ದೇಶ ಇದೆ ಅದೆಲ್ಲ ವಿವರವಾಗಿ ವಿಶಾಲವಾದ ಮಾಹಿತಿ ನಮಗೆ ತಿಳಿಯುತ್ತದೆ. ಎಕ್ಸಾಂಪಲ್ ಆಗಿ ನಮ್ಮ ದೇಶದ ಒಂದು ಮ್ಯಾಪನ್ನು ನೋಡಿದರೆ ನಮಗೆ ಓನ್ಲಿ ನಮ್ಮ ದೇಶದ ಬಗ್ಗೆ ಮಾತ್ರ ಅರ್ಥ ಆಗುತ್ತೆ. ಆಜುಬಾಜು ಇರುವಂಥ ದೇಶಗಳು ನಮಗೆ ಅರ್ಥನೇ ಆಗೋದಿಲ್ಲ, ಎಲ್ಲಿದ್ದಾವೆ ಅಂತ ಗೊತ್ತೂ ಆಗೋದಿಲ್ಲ. ಹಾಗಾಗಿ ಪ್ರಪಂಚ ನಕಾಶೆ ಚಿಕ್ಕದಾದರೂ ಕೂಡ ಏನಾಗ್ತದೆ? ಅದು ನಮ್ಮ ವಿಶಾಲವಾದ ವಿವರವಾದ ಮಾಹಿತಿಯನ್ನು ನೀಡುತ್ತದೆ. ಉದ್ದೇಶ ಆಧಾರಿತ ನಕ್ಷೆಗಳು ಇವು ವಿಷಯ ಆಧಾರಿತ ನಕ್ಷೆಗಳು. ಅವುಗಳನ್ನು ಈ ಕೆಳಗಂಡಂತೆ ವಿಂಗಡಿಸಲಾಗಿದೆ. ಯಾವ ಥರ ವಿಂಗಡಿಸಲಾಗಿದೆ? ಸ್ವಾಭಾವಿಕ ನಕ್ಷೆಗಳು, ರಾಜಕೀಯ ನಕ್ಷೆಗಳು, ಹಂಚಿಕೆ ನಕ್ಷೆಗಳು. ಸ್ವಾಭಾವಿಕ ನಕ್ಷೆಗಳು ಅಂದರೆ ಯಾವಂದರೆ ಇವು ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ್ದು. ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನು ತೋರಿಸೋಕೆ ಏನಂತ ಕರೀತಾರೆ? ಸ್ವಾಭಾವಿಕ ನಕ್ಷೆಗಳು ಅಂತ ಕರೀತಾರೆ. ಇವುಗಳನ್ನು ಯಾರೂ ಸೃಷ್ಟಿ ಮಾಡಿಲ್ಲ ನೋಡಿ. ಸ್ವಾಭಾವಿಕವಾಗಿ ನಮಗೆ ಕಣ್ಣಿಗೆ ಕಾಣುವಂಥವು ಭೂ ಮೇಲ್ಮೈ ಲಕ್ಷಣಗಳಾದ ಪರ್ವತ ಯಾರಾದರೂ ರೆಡಿ ಮಾಡಿದ್ದಾರಾ? ಇಲ್ವಲ್ಲ. ಪ್ರಸ್ಥಭೂಮಿನೂ ಹಾಗೆ, ಬಯಲು ಪ್ರದೇಶ, ನದಿ ಇವುಗಳನ್ನು ನಾವು ಯಾರೂ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಇವುಗಳಿಗೆ ನಾವು ಸ್ವಾಭಾವಿಕ ನಕ್ಷೆಗಳು ಅಂತ ಕರಿತೇವೆ. ಇನ್ನು ರಾಜಕೀಯ ನಕ್ಷೆಗಳು ಯಾವ ಥರ ಇದ್ದಾವೆ? ಇವು ರಾಜ್ಯ, ದೇಶ, ಖಂಡ, ಅವುಗಳ ಸ್ಥಾನ, ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸುತ್ತವೆ. ಇದು ರಾಜಕೀಯವಾಗಿ ಅಂದರೆ ಉದಾಹರಣೆಗಾಗಿ ನಮ್ಮ ರಾಜಕೀಯವಾದ ನಮ್ಮದು ಕರ್ನಾಟಕ ಅಲ್ವಾ.
ಹಾಗಾಗಿ ನಮ್ಮ ರಾಜ್ಯದಲ್ಲಿ ಯಾವ ಭಾಷೆ ಇದೆ, ಯಾವ ಜನರಿರ್ತಾರೆ, ಹಾಗಾಗಿ ಇದಕ್ಕೆ ರಾಜ್ಯ ಏನಾಗಿದೆ, ರಾಜಕೀಯವಾಗಿ ಕರ್ನಾಟಕ ಅಂತ ಇಟ್ಕೊಂಡಿದ್ದೇವೆ, ದೇಶ ಭಾರತವಂತ ಇಟ್ಕೊಂಡಿವಿ, ಖಂಡ ಏನಂತ ಇಟ್ಕೊಂಡಿವಿ, ಏಷ್ಯಾ ಖಂಡ ಅಂತ. ಈ ಥರ ನಾವು ಇಟ್ಕೊಂಡಿರುವಂತಹ ಸ್ಥಾನ, ವಿಸ್ತೀರ್ಣ ಇತ್ಯಾದಿಗಳನ್ನು ತೋರಿಸುತ್ತವೆ. ಇದು ರಾಜಕೀಯ ನಕ್ಷೆಗಳು. ಇನ್ನು ಹಂಚಿಕೆ ನಕ್ಷೆಗಳು ಅಂದರೆ ಈ ನಕ್ಷೆಗಳನ್ನು ಭೂಬಳಕೆ ಯಾವ ಥರ ಬಳಕೆ ಮಾಡ್ತೀವಿ. ಭೂಬಳಕೆ, ವಾಯುಗೋಳದ ಉಷ್ಣಾಂಶ, ಅಲ್ಲಿ ವಾಯುಗೋಳ ಯಾವ ಥರ ಇದೆ, ಉಷ್ಣಾಂಶ ಹೇಗಿದೆ, ಮಳೆ ಹೇಗೆ ಬರ್ತದೆ, ಜನಸಂಖ್ಯೆ ಎಷ್ಟಿದ್ದಾರೆ, ಮಣ್ಣು ಹೇಗಿದೆ, ಸ್ವಾಭಾವಿಕ ಸಸ್ಯವರ್ಗ ಹೇಗಿದೆ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ ಮಾರ್ಗಗಳು ಇತ್ಯಾದಿ ಹಂಚಿಕೆಯ ಬಗ್ಗೆ ತಿಳಿಯಲು ಉಪಯೋಗಿಸುವುದು ಯಾವುದು, ಹಂಚಿಕೆಯ ನಕ್ಷೆಗಳು. ಇವು 3 ನಕ್ಷೆಗಳು ನಮ್ಮ ಹತ್ರ ಇದ್ದಿರಲೇಬೇಕು. ಇದ್ದಿಲ್ಲ ಅಂದರೂ ಕೂಡ ಈ ನಕ್ಷೆಗಳ ಅಟ್ಲಾಸ್ ಪುಸ್ತಕವನ್ನು ನಮ್ಮ ಕಡೆ ಇರಲೇಬೇಕು. ಸ್ವಾಭಾವಿಕಗಳ ಬಗ್ಗೆ ಡೀಟೇಲ್ಸ್ ಆಗಿ ನೋಡಿದರೆ ಇದೆಲ್ಲ ಅರ್ಥ ಆಗ್ತದೆ. ಆಮೇಲೆ ರಾಜಕೀಯ ಬಗ್ಗೆ ನೋಡಿದರೆ ನಮ್ಮ ರಾಜ್ಯ, ದೇಶ, ಖಂಡ ಎಲ್ಲನೂ ಗೊತ್ತಾಗ್ತದೆ. ಹಂಚಿಕೆ ಅಂದರೆ ಯಾವ್ಯಾವಕ್ಕೆ ಎಷ್ಟು ಹಂಚಿಕೆ ಆಗಿದೆ, ಎಲ್ಲಿ, ಅಲ್ಲಿ ಏನಿದೆ ಅಂತ ಎಲ್ಲ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇವು 3 ವಿಷಯ ಆಧಾರಿತ ನಕ್ಷೆಗಳು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಏನಾದರೂ ನಿಮಗೆ ಸಾಧ್ಯವಾದರೆ ಈ ನಕ್ಷೆಗಳ ಬಗ್ಗೆ ಅಟ್ಲಾಸ್ ಪುಸ್ತಕಗಳನ್ನು ತಗೊಂಡು ಬಂದು ಓದಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಏನಿದೆ ಅಂತ, ನಕ್ಷೆಯ ಮೂಲಮಾನಗಳು ಏನಿದೆ. ಸಿದ್ಧವಾದ ಉತ್ತಮ ನಕ್ಷೆಯು ಸೂಕ್ತವಾದ ಶೀರ್ಷಿಕೆ. ನಕ್ಷೆ ಏನು ಮಾಡ್ತದೆ, ಸೂಕ್ತವಾದ ಶೀರ್ಷಿಕೆ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕು, ಸೂಚಿ ಮುಂತಾದ ಅಗತ್ಯವಾದ ಮಾಹಿತಿಗಳನ್ನು ಹೊಂದಿರಬೇಕು. ಈಗ ಆಲ್ರೆಡಿ ನಕ್ಷೆಯನ್ನು ರೆಡಿ ಮಾಡಿರ್ತಾರೆ, ಅಲ್ಲಿ ಸಿದ್ಧವಾದ ಉತ್ತಮ ನಕ್ಷೆ, ಸೂಕ್ತವಾದ ಶೀರ್ಷಿಕೆ ಇರಬೇಕು, ಅದರ ಬಗ್ಗೆ ಮಾಹಿತಿ ಇರಬೇಕು, ಮಾನಕ ಅಳತೆ ಇರಬೇಕು, ಅಕ್ಷಾಂಶ ಮತ್ತು ರೇಖಾಂಶಗಳು ಇರಬೇಕು, ದಿಕ್ಕು, ಸೂಚಿ ಎಲ್ಲ ಅದರಲ್ಲಿ ಇರಬೇಕು. ಹಾಗಾಗಿ ಅದರಲ್ಲಿ ಹೇಗೆ ಅಂತ ನೋಡಿದರೆ, ಶೀರ್ಷಿಕೆ ಅಂದರೆ ಹೇಗೆ, ಮಾನಕ ಅಂದರೆ ಹೇಗೆ, ಇದೆಲ್ಲ ನೋಡ್ಕೊತ ಹೋಗಬೇಕು. ಈಗ ಶೀರ್ಷಿಕೆ ಅಂದರೆ ತಲೆ ಬರಹ, ಇದು ಪ್ರಶ್ನೆ ಆಗಿರ್ತದೆ ನೋಡು. ಶೀರ್ಷಿಕೆ ಎಂದರೇನು, ತಲೆ ಬರಹ. ಪ್ರತಿಯೊಂದು ನಕ್ಷೆಯು ಅವಶ್ಯಕವಾಗಿ ಶೀರ್ಷಿಕೆಯನ್ನು ಹೊಂದಿರಬೇಕು. ಅದು ನಮಗೆ ಬೇಕಾದ ಒಳ ವಿಷಯವನ್ನು ತಿಳಿಸುವುದು. ಉದಾಹರಣೆ, ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತ ರಾಜಕೀಯ ಇತ್ಯಾದಿ. ನಾವು ಶೀರ್ಷಿಕೆಯನ್ನು ನೋಡಿದ್ರೇ ಅರ್ಥ ಆಗ್ತದೆ, ಅಲ್ಲಿ ನಮಗೆ ಮುಂದೆ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ಅರ್ಥ ಆಗ್ತದೆ ನೋಡಿ. ಮಾನಕ ಅಂದ್ರೆ ಮಾನಕವು ಭೂಮಿಯ ಮೇಲಿನ 2 ಸ್ಥಳಗಳ ಅಂತರಗಳನ್ನು ತಿಳಿಯಲು ನಮಗೆ ಸಹಾಯಕವಾಗಿದೆ. ಮಾನಕ ಅಂದರೆ ಅಳತೆ ನೋಡಿ, ಒಂದು ಅಳತೆಗೆ ಮಾನಕ ಅಂತ ಕರಿತೇವೆ. ಅಲ್ಲಿ 2 ಸ್ಥಳಗಳ ಅಂತರ, ಈ ಸದ್ಯ ನಾವು ಇರೋ ಸ್ಥಳದಿಂದ ಇನ್ನೊಂದು ನಮ್ಮ ಜಿಲ್ಲೆ, ದೇಶ ಅಥವಾ ರಾಜ್ಯ, ಈ ಥರ ಅಲ್ಲಿಯವರೆಗೆ ಇರುವಂಥ ಅಂತರವನ್ನು ಅಳತೆ ಮಾಡಲು ಇದು ಸಹಾಯ ಮಾಡ್ತದೆ. ಭೂಮಿಯ ಮೇಲಿನ ವಾಸ್ತವ ದೂರದ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಣಾಮವೇ ಮಾನಕ. ಇದೆಲ್ಲ ಮಾನಕದಿಂದನೇ ನಾವು ತಿಳ್ಕೋಬಹುದು. ಹಾಗಾಗಿ ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪರಿಮಾಣವೇ ಮಾನಕ. ನಕಾಶೆಯ ಮೇಲಿನ 2 ಸ್ಥಳಗಳು ತುಂಬ ಹತ್ತಿರದಲ್ಲಿವೆ ಎಂದೆನಿಸಿದರೂ ಭೂಮಿಯ ಮೇಲೆ ಅವು ತುಂಬ ದೂರದಲ್ಲಿರುತ್ತವೆ. ನಮಗೆ ನಕಾಶೆಯಲ್ಲಿ ಅತ್ಯಂತ ಸಮೀಪ ಅನ್ನಿಸ್ತದೆ. ಯಾಕಂದರೆ ಪ್ರಪಂಚ ನಕಾಶವನ್ನು ತಗೊಳ್ಳಿ, ನಮ್ಮ ದೇಶಕ್ಕೆ ಇನ್ನೊಂದು ದೇಶಕ್ಕೆ ತುಂಬ ಹತ್ತಿರ ಅನ್ನಿಸ್ತದೆ. ನಮ್ಮ ದೇಶ ಅತಿ ಚಿಕ್ಕದಾಗಿ ಕಾಣಿಸ್ತದೆ. ಚಿಕ್ಕದಾಗಿ ಕಾಣಿಸಿದರೆ ಅದನ್ನು ನಾವು ಸುತ್ತಾಡಲಿಕ್ಕೆ ಹೋದರೆ ಎಷ್ಟು ಟೈಮ್ ಹಿಡಿತದೆ ಅದು ಗೊತ್ತಾಗಬೇಕು ನಮಗೆ. ಅದಕ್ಕಾಗಿ ಭೂಮಿಯ ಮೇಲೆ ಅವು ತುಂಬ ದೂರದಲ್ಲಿರುತ್ತವೆ. ಅಕ್ಷಾಂಶ ಮತ್ತು ರೇಖಾಂಶಗಳು ಇವು ಕಾಲ್ಪನಿಕ ರೇಖೆಗಳ ಜಾಲವಾಗಿವೆ. ಇವು ಅಕ್ಷಾಂಶ ಮತ್ತು ರೇಖಾಂಶ ಏನು ನಮಗೆ ಕಲ್ಪನೆ ಮೂಲಕ ಏನಾಗಿದ್ದಾವೆ, ರೇಖೆಗಳಾಗಿವೆ. ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸುವುದಕ್ಕೆ ಸಹಾಯಕವಾಗುತ್ತವೆ. ಇವು ನಮಗೆ ಎಕ್ಯುರೇಟಾಗಿ ಸ್ಥಳ ಮತ್ತು ದಿಕ್ಕುಗಳ ಬಗ್ಗೆ ತೋರಿಸ್ತವೆ ಈ ಅಕ್ಷಾಂಶ ರೇಖಾಂಶಗಳು. ಇನ್ನು ದಿಕ್ಕು, ನಕ್ಷೆಯಲ್ಲಿ ಉತ್ತರ ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆಯನ್ನು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ. ಉತ್ತರ ಅಂದರೆ ನಾರ್ತ್, ಎನ್ ಅಂತ ಹಾಕಿರ್ತಾರೆ. ಬಾಣದ ತುದಿ ಉತ್ತರಕ್ಕೆ
ನಿರ್ದೇಶಕವಾಗಿರುತ್ತದೆ. ದಿಕ್ಕು ಏನಾಗಿರ್ತದೆ? ಉತ್ತರ ದಿಕ್ಕಿಗೆ ಬಾಣದ ಗುರುತು ದಿಕ್ಕು. ನಕ್ಷೆಯ ಉತ್ತರ ಅಕ್ಷರವುಳ್ಳ ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆಯಿಂದ ಉತ್ತರ ದಿಕ್ಕನ್ನು ಸೂಚಿಸಲಾಗುತ್ತದೆ. ಬಾಣದ ತುದಿ ಉತ್ತರಕ್ಕೆ ನಿರ್ದೇಶಕವಾಗಿರುತ್ತದೆ. ಈ ಚಿಹ್ನೆಯಿಂದ ಒಮ್ಮೆ ಉತ್ತರ ದಿಕ್ಕು ತಿಳಿಯುತ್ತಲೇ ಇತರೆ ದಿಕ್ಕುಗಳನ್ನು ಸರಳವಾಗಿ ಗುರುತಿಸಬಹುದು. ಈ ಚಿಹ್ನೆಯಿಂದ ಒಮ್ಮೆ ಉತ್ತರ ದಿಕ್ಕು ತಿಳಿಯುತ್ತಲೇ ನಮಗೆ ಒಮ್ಮೆ ಫಸ್ಟನ್ನು ಉತ್ತರ ದಿಕ್ಕು ತಿಳಿತ ಹಾಗೆ ಇತರೆ ದಿಕ್ಕುಗಳನ್ನು ಕೂಡ ಸರಾಗವಾಗಿ ಗುರುತಿಸಲು ಸಾಧ್ಯವಾಗ್ತದೆ. ಸೂಚಿ ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಸೂಚಿಗೆ ನಕ್ಷಾ ಸೂಚಿ ಎನ್ನುವರು. ಏನಾಗ್ತದೆ ಇಲ್ಲಿ? ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಸೂಚಿಗೆ ಏನಂತ ಕರೀತಾರೆ? ನಕ್ಷಾ ಸೂಚಿ ಅಂತ ಕರೀತಾರೆ. ಇದು ನಕಾಶದ ಪ್ರಮುಖ ಮೂಲಮಾನವಾಗಿದ್ದು ನಕಾಶೆಯಲ್ಲಿ ತೋರಿಸಿರುವ ಎಲ್ಲ ಲಕ್ಷಣಗಳನ್ನು ಸೂಚಿಸುತ್ತದೆ. ಸೂಚಿಯಲ್ಲಿ ವಿವಿಧ ಬಣ್ಣಗಳು ಮತ್ತು ಭೌಗೋಳಿಕ ಚಿಹ್ನೆಗಳನ್ನು ಬಳಸಲಾಗುತ್ತದೆ. ಉದಾಹರಣೆ, ನೀಲಿ ಬಣ್ಣವು ನೀಲಿ ಬಣ್ಣವು ಯಾವುದಂತ ಕರೀತಾರೆ? ಜಲಸಾಗರಗಳಿಗೆ ನೀಲಿ ಬಣ್ಣ ಅಂತ ಕರೀತಾರೆ. ಹಸಿರು ಬಣ್ಣ ಮೈದಾನಗಳನ್ನು ತೋರಿಸುವುದು. ಹಸಿರು ಬಣ್ಣ ಏನಾಗ್ತದೆ? ಮೈದಾನಗಳನ್ನು ತೋರಿಸುವುದು. ಇಲ್ಲಿ ಕಾಣಿಸ್ತಿದೆ ನೋಡಿ, ನೀರಿಂದು ನೀಲಿ ಬಣ್ಣವಾಗಿ ತೋರಿಸ್ತಾ ಇದ್ದಾರೆ. ಈ ಥರ ಅಂತಾರಾಷ್ಟ್ರೀಯ ಗಡಿರೇಖೆ, ರಾಜ್ಯ ಗಡಿರೇಖೆ, ಜಿಲ್ಲಾ ಗಡಿರೇಖೆ, ತಾಲೂಕು ಗಡಿರೇಖೆ, ನದಿಗಳನ್ನು ಈ ಥರ ರಾಷ್ಟ್ರೀಯ ರಾಜಧಾನಿ, ರಾಜ್ಯದ ರಾಜಧಾನಿ, ದೊಡ್ಡ ನಗರ, ಸಣ್ಣ ನಗರ, ಪಟ್ಟಣ, ನಕ್ಷಾಸೂಚಿ ಈ ಥರ ಇರ್ತದೆ. ನಕಾಶೆಯ ಉಪಯೋಗಗಳು. ನಕಾಶೆಯಿಂದ ಏನೇನು ಉಪಯೋಗ ಇದೆ ಅಂದರೆ ನಕಾಶೆಗಳು ನಮಗೆ ಹಲವು ರೀತಿಯ ನೆರವಾಗುತ್ತವೆ. ಹಲವು ರೀತಿಯಲ್ಲಿ ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದ ಸ್ಥಳಗಳನ್ನು ಸೂಚಿಸಲು ತಿಳಿಯಲು ಉಪಯೋಗ ಆಗ್ತದೆ. ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಮರುಭೂಮಿ, ತೀರ ಪ್ರದೇಶ, ಲಕ್ಷ್ಯ, ದ್ವೀಪ ಮುಂತಾದವುಗಳನ್ನು ಸೂಚಿಸುತ್ತದೆ. ಪ್ರದೇಶಗಳು ಸಾರಿಗೆ, ಸಂಪರ್ಕ, ರಸ್ತೆ, ರೈಲು, ವಾಯು ಮಾರ್ಗಗಳನ್ನು ಅರಿಯಲು ಅನುಕೂಲವಾಗುತ್ತವೆ. ಬೆಳೆಗಳು, ಖನಿಜಗಳು, ಕೈಗಾರಿಕೆಗಳು ಇತ್ಯಾದಿಗಳು ಹಂಚಿಕೆಯನ್ನು ತಿಳಿಯುವುದಕ್ಕೆ ನೆರವಾಗುತ್ತವೆ. ಯುದ್ಧ ಹಾಗೂ ರಕ್ಷಣೆಯ ಸಂದರ್ಭಗಳಲ್ಲಿ ಸೈನಿಕರಿಗೆ ಬಹಳ ಉಪಯೋಗವಾಗುತ್ತವೆ. ಅವುಗಳು ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವವು. ನಕಾಶೆಗಳು ಒಂದು ಮತ್ತು ಪ್ರಮುಖ ಬೋಧನಾ ಅಥವಾ ಕಲಿಕಾ ಸಾಧನಗಳಾಗಿವೆ. ಅವುಗಳನ್ನು ಒಯ್ಯುವುದು ಅತ್ಯಂತ ಸುಲಭವಾದಂಥದ್ದು. ಭೌಗೋಳಿಕ ಲಕ್ಷಣ ನೋಡಿ. ಭೌಗೋಳಿಕ ಲಕ್ಷಣ ಯಾವ ಥರ ಇದೆ? ಭೌಗೋಳಿಕ ಸಂಕೇತಗಳು. ಒಂದು ಸಂಕೇತವು ಒಂದು ವಸ್ತುವಿನ ಕಲ್ಪನೆಯ ಚಿಹ್ನೆಯಾಗಿದೆ. ಸಂಕೇತವಾಗಿದೆ. ನಕ್ಷೆಯಲ್ಲಿ ಬಳಸುವ ಸಂಕೇತಗಳು ಪ್ರಪಂಚಾದ್ಯಂತ ಒಂದೇ ರೀತಿಯಾಗಿರುತ್ತವೆ. ಸಂಕೇತಗಳು ವೈವಿಧ್ಯ ಮಾಹಿತಿಯನ್ನು ಒದಗಿಸುತ್ತವೆ. ಸರಿಯಾಗಿ ಒದಗಿಸುತ್ತವೆ. ಈ ಬಣ್ಣಗಳು ನೋಡಿ. ನೀವು ನಕಾಶೆಯನ್ನು ನೋಡಿದಾಗ ವಿವಿಧ ಬಣ್ಣಗಳನ್ನು ಕಾಣುತ್ತೀರಿ. ಈ ಬಣ್ಣಗಳು ನಕಾಶೆಗಳ ಮೇಲೆ ವಿವಿಧ ಪ್ರಾಕೃತಿಕ ಸಂಗತಿಗಳನ್ನು ತೋರಿಸುತ್ತವೆ. ಪ್ರಾಕೃತಿಕ ನಕಾಶೆಯಲ್ಲಿ ಬಳಸುವ ಮಹತ್ವದ ಬಣ್ಣಗಳೆಂದರೆ ಜಲಭಾಗಗಳು, ಮೈದಾನ ಮತ್ತು ತಗ್ಗು ಪ್ರದೇಶಗಳು, ಮೈದಾನಗಳಿಗಿಂತ ಎತ್ತರವಾದ ಭೂಭಾಗಗಳು. ಇಲ್ಲಿ ಬಣ್ಣ ನೋಡ್ತಿರಬಹುದು. ಬೆಟ್ಟ, ಎತ್ತರ, ಪರ್ವತಗಳಿಗಿಂತ ಕಡಿಮೆ ಎತ್ತರದ ಭಾಗ. ಬೆಟ್ಟ ಮತ್ತು ಪರ್ವತಗಳಿಗಿಂತಲೂ ಸ್ವಲ್ಪ ಕಡಿಮೆ ಇರ್ತವೆ. ಅವುಗಳನ್ನು ಈ ಥರ ಅತಿ ಎತ್ತರವಾದ ಪರ್ವತಗಳು, ಆಮೇಲೆ ಹಿಮಾವೃತ ಪ್ರದೇಶಗಳು, ಹಿಮದಿಂದಾವೃತ ಪ್ರದೇಶಗಳನ್ನು ವೈಟ್ ಕಲರಲ್ಲಿ, ಬಿಳಿ ಕಲರಲ್ಲಿ ನೋಡಬೇಕಾಗ್ತದೆ. ನೀಲಿ ಬಣ್ಣ ಯಾವುದು? ಜಲಭಾಗಗಳನ್ನು ಸೂಚಿಸುತ್ತದೆ.
ಮಹಾಸಾಗರ, ಸಮುದ್ರ, ಸರೋವರಗಳು ಇತ್ಯಾದಿ. ಹಸಿರು ಬಣ್ಣ ಏನು ಸೂಚಿಸುತ್ತದೆ ಅಂದರೆ ಹಸಿರು ಬಣ್ಣ ಮೈದಾನ, ತಗ್ಗು ಪ್ರದೇಶಗಳನ್ನು ಸೂಚಿಸುತ್ತದೆ. ಮತ್ತು ಹಳದಿ ಬಣ್ಣ ಎತ್ತರವಾದ ಭೂಭಾಗಗಳು ಅಥವಾ ಮೈದಾನಗಳಿಗಿಂತ ಎತ್ತರವಾದ ಭಾಗಗಳನ್ನು ತೋರಿಸುತ್ತದೆ. ಕಂದು ಏನು ಮಾಡ್ತದೆ, ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಭಾಗಗಳನ್ನು ಸೂಚಿಸುತ್ತದೆ. ಎತ್ತರದ ಅಂದ್ರೆ ಅತಿ ಎತ್ತರವಾದಂತಲ್ಲ, ಒಂದು ಮೀಡಿಯಂ ಸೈಜದ್ದು ಕಂದು ಬಣ್ಣ. ಕಡು ಕಂದು ಅಂದರೆ ಇದಕ್ಕಿಂತ ಸ್ವಲ್ಪ ಕಪ್ಪಾಗಿರುವಂಥದ್ದು ಅತಿ ಎತ್ತರವಾದ ಪರ್ವತಗಳನ್ನು ರೂಪಿಸುತ್ತದೆ. ಬಿಳಿಯದು ಏನಾಗ್ತದೆ, ಬಿಳಿ ಅಥವಾ ನೇರಳೆ ಬಣ್ಣ ಹಿಮದಿಂದ ಆವೃತವಾದ ಪ್ರದೇಶಗಳನ್ನು ಸೂಚಿಸುತ್ತವೆ. ಅಲ್ಲದೆ ರಾಜಕೀಯ ನಕಾಶೆಗಳಲ್ಲಿ ಜಿಲ್ಲೆ, ರಾಜ್ಯಗಳಲ್ಲಿ ಕೂಡಲೇ ಗುರುತಿಸುವುದಕ್ಕೆ ವಿವಿಧ ಬಣ್ಣಗಳಿಂದ ಅವುಗಳನ್ನು ಚಿತ್ರಿಸಲಾಗಿದೆ. ಇಲ್ಲಿ ನೋಡಿ ಯಾವುದಿದೆ ಅಂತ. ಚರ್ಚನ್ನು, ದೇವಾಲಯ, ಈದ್ಗಾ, ಮಸೀದಿ, ಗೋರಿ, ರುದ್ರಭೂಮಿ, ಸೂಚಿಪರ್ಣ, ಖರ್ಜೂರ, ಹುಲ್ಲು, ಕಳ್ಳಿಗಿಡ, ಬಿದಿರು, ಬಾಳೆಗಿಡ, ಬಾವಿ ಒಳಕಟ್ಟಡವಿಲ್ಲದ ಚಿಲುಮೆ, ನದಿ, ಸಾರ್ವಕಾಲಿಕ ಕೆರೆ, ಋತುಕಾಲಿಕ ಕೆರೆ, ಇವು ಸದಾ ಹರಿಯುವು, ಇವು ಋತುಮಾನಕ್ಕೆ ಅನುಗುಣವಾಗಿ, ಸುಧಾರಿತ ರಸ್ತೆ, ಕಚ್ಚಾ ರಸ್ತೆ, ಗಡಿ ರಸ್ತೆ, ಬ್ರಾಡ್ಗೇಜ್ ರೈಲು ಮಾರ್ಗ, ಇತರೆ ರೈಲು ಮಾರ್ಗ, ಯುದ್ಧ ಭೂಮಿ, ಕೋಟೆ. ಈ ಥರ ಈ ಸೂಚನೆಗಳಿಂದ ಇವುಗಳನ್ನು ನಮ್ಮ ಮ್ಯಾಪ್ನಲ್ಲಿ ಗುರುತಿಸಲಾಗಿದೆ. ಹಾಗಾಗಿ ಭೌಗೋಳಿಕ ಸಂಕೇತಗಳು ನೋಡಿದ್ವಿ. ಇಲ್ಲಿ ಗೆರೆಗಳು ಇದಾವಲ್ಲ, ನಕಾಶೆಯ ಮೇಲೆ ರಸ್ತೆ, ರೈಲು, ವಾಯುಮಾರ್ಗ ಇತ್ಯಾದಿ ಜಾಲಗಳನ್ನು ತೋರಿಸಲು ವಿವಿಧ ಬಗೆಯ ಗೆರೆಗಳನ್ನು ವಿವಿಧ ಬಣ್ಣಗಳಿಂದ ಎಳೆಯಲಾಗುವುದು. ಕಪ್ಪು ಬಣ್ಣವನ್ನು ಗಡಿ ರೇಖೆಗಳು, ಕೆಂಪು ಬಣ್ಣವನ್ನು ರಸ್ತೆಗಳನ್ನು ತೋರಿಸಲು ಇತ್ಯಾದಿಯಾಗಿ ಉಪಯೋಗಿಸಲಾಗುತ್ತದೆ. ಇದು ಗೊತ್ತಿರಬೇಕು. ಕಪ್ಪು ಬಣ್ಣ ಗಡಿ ರೇಖೆ, ಕೆಂಪು ಬಣ್ಣ ರಸ್ತೆ. ನಕಾಶೆಗಳನ್ನು ಓದುವುದು. ನಕಾಶೆಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಕೆಲವೊಂದು ಅಂಶಗಳನ್ನು ತಿಳಿದಿರಬೇಕು. ಒಂದು ಅರ್ಥಪೂರ್ಣ ಶಬ್ದ ತಯಾರಿಸಲು ನಿಮಗೆ ಹೇಗೆ ವರ್ಣಮಾಲೆ ತಿಳಿಯಬೇಕು, ಹಾಗೆಯೇ ನಕ್ಷೆ ಓದುವುದರಲ್ಲಿಯೂ ವಿವಿಧ ಬಣ್ಣಗಳು, ರೇಖೆಗಳು ಮತ್ತು ಚಿಹ್ನೆಗಳ ಬಗ್ಗೆಯೂ ತಿಳಿದಿರಬೇಕು. ಇಲ್ಲಿ ಏನು ತಿಳಿದಿರಬೇಕಂದ್ರೆ ವಿವಿಧ ಬಣ್ಣಗಳು, ರೇಖೆಗಳು ಮತ್ತು ಚಿಹ್ನೆಗಳನ್ನು ತಿಳಿದಿರಬೇಕು. ನಕಾಶೆ ಹೇಗೆ ಓದುವುದು? ನಕಾಶೆ ಓದುವುದು ಒಂದು ಕೌಶಲ. ನಾವೆಲ್ಲರೂ ನಕಾಶೆ ಮೇಲಿನ ಸ್ಥಳ, ವಿವಿಧ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪರಿಣಿತಿ ಮತ್ತು ಸಾಮಾನ್ಯ ನಿರ್ದೇಶನಗಳನ್ನು ಹೊಂದಿರಬೇಕು. ಅವು ಯಾವಂದರೆ ಈ ಕೆಳಗಿನಂತಿವೆ. ಅವು ಯಾವುವು ನೋಡೋಣಂತ. ಇಲ್ಲಿದೆ ನೋಡಿ. ಈ ಪರಿಮಾಣ ಮುಖಾಂತರ ನಾವು ತಿಳ್ಕೊಳ್ಳಬೇಕು. ಈ ನಕಾಶೆ ನಾವು ನೋಡ್ತಾ ಇದ್ದಾಗೆ ನಮಗೆ ಅರ್ಥ ಆಗ್ತದೆ, ಹಾಗೆ ಅರ್ಥ ಆಗೋದಿಲ್ಲ. ಸ್ಥಳ ಗುರುತಿಸುವಿಕೆ. ಮೇಲಿನ ಸ್ಥಳಗಳನ್ನು ತಿಳಿಯಲು ನಾವು ಅಕ್ಷಾಂಶ ಮತ್ತು ರೇಖಾಂಶಗಳನ್ನು ಅರಿಯಬೇಕು. ಅಕ್ಷಾಂಶ, ರೇಖಾಂಶ ತಿಳ್ಕೊಂಡ್ರೆ ಸ್ಥಳವನ್ನು ಗುರುತಿಸಲಿಕ್ಕೆ ಆಗ್ತದೆ. ದಿಕ್ಕು ಗುರುತಿಸಲಿಕ್ಕೆ ನಕಾಶೆ ಮೇಲಿನ ಸ್ಥಳದ ದಿಕ್ಕನ್ನು ತಿಳಿಯಲು ಉತ್ತರ ದಿಕ್ಕಿಗೆ ಮುಖ ಮಾಡಿದ ಬಾಣದ ಚಿಹ್ನೆಯನ್ನು ತಿಳಿದರೆ ಉಳಿದ ದಿಕ್ಕುಗಳು ಸರಳವಾಗಿ ಗುರುತಿಸಬಹುದು. ಸ್ಥಳಗಳ ನಡುವಿನ ಅಂತರ ಗುರುತಿಸುವಿಕೆ. ಎರಡೂ ಸ್ಥಳಗಳ ನಡುವಿನ ಅಂತರ ತಿಳಿಯಲು ನಕಾಶೆಯಲ್ಲಿ ಕೊಟ್ಟಿರುವ ಮಾನಕವನ್ನು ಸಹಕಾರಿಯಾಗುತ್ತದೆ. ಮಾನಕವು ಅತ್ಯಂತ ಪುರಾತನ ನಕಾಶೆಯು ಬ್ಯಾಬಿಲೋನಿಯ ಸಾಮಾನ್ಯ ಶಕ ಪೂರ್ವ 2300 ಅದರಲ್ಲಿ ಕಂಡುಬರುತ್ತದೆ. ಗ್ರೀಕ್ನ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟ್ಯಾಲೆಮಿಯವರು ಕಂಡುಹಿಡಿದರು ನೋಡು. ಅಟ್ಲಾಸ್ ಪ್ರಥಮವಾಗಿದೆ. ವಿಶಾಲ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳಾಗಿದ್ದು, ಚಿಕ್ಕ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳಾಗಿವೆ.
ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕಾಶೆಗಳು ನೆರವಾಗುತ್ತವೆ. ಅವು ಬೋಧನಾ ಸಾಧನಗಳಾಗಿವೆ. ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕವನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ಗೆ ಅಥವಾ ಅಂಗುಲದಿಂದ ಮೈಲಿಗೆ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ. ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ಇದು ಇಂಪಾರ್ಟೆಂಟ್ ನೋಡಿ. ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ಇಲ್ಲಿಗೆ ಪಾಠ ಮುಗೀತು. ಇಷ್ಟೊತ್ತು ನಮ್ಮ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಮತ್ತು ಇದರಲ್ಲಿ ಏನು ನಿಮಗೆ ಅರ್ಥ ಆಗಿಲ್ಲ ಅದನ್ನೆಲ್ಲ ಮತ್ತೆ ನಮಗೆ ಕಮೆಂಟಲ್ಲಿ ತಿಳಿಸಿ. ಇದೇ ಥರ ಮತ್ತೆ ಮುಂದೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ. ನೀವು ಕೂಡ ನೋಡ್ತಾ ಹೋಗಬೇಕು. ಯಾಕಂದರೆ ಇದು ಡೀಟೇಲ್ಸಾಗಿ ತಿಳ್ಕೊಂಡ್ರೆ ಮುಂದೆ ಯಾವ ಎಕ್ಸಾಮ್ ಬರೆದ್ರೂ ಕೂಡ ಅದಕ್ಕೆ ಉಪಯುಕ್ತ ಆಗುವಂಥ ವಿಷಯ ಆಗಿದೆ. ಹಾಗಾಗಿ ನನ್ನ ಅನಿಸಿಕೆ ಏನು ಅಂದರೆ ಅರ್ಥ ಮಾಡ್ಕೋಬೇಕು. ಇಡೀ ಪಾಠವನ್ನು ಅರ್ಥ ಮಾಡಿಕೊಂಡು ಓದ್ಕೊತ ಹೋದರೆ ತುಂಬ ಉಪಯುಕ್ತ ಆಗ್ತದೆ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡ್ತಾ ಹೋಗಿ. ಮತ್ತು ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಇಲ್ಲಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಇದನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.